4 ಕಾರ್ಮಿಕರ ವಿರೋಧಿ ಕಾಯ್ದೆ ವಿರೋಧಿಸಿ ಫೆಬ್ರವರಿ 12 ಸ್ವಯಂ ಪ್ರೇರಿತ ಬಂದ್. ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳ ಜಾರಿ ಸೇರಿದಂತೆ ಹಲವಾರು ಜನವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸುತ್ತಿರುವುದನ್ನು ವಿರೋಧಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜೆಸಿಟಿಯು ಕರ್ನಾಟಕ ವತಿಯಿಂದ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ವೋದಯ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ತಿಳಿಸಿದರು. ಅವರಿಂದು ನಗರದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಟ್ರೇಡ್ ಯೂನಿಯನ್ ಜಂಟಿ ಸಮಿತಿ ಜೆಸಿಟಿಯು ಸಂಯುಕ್ತ ಹೋರಾಟ ಕರೆಯ ಮೇರೆಗೆ ಫೆಬ್ರವರಿ 12ರಂದು ಜಿಲ್ಲೆಯ ಕಾರ್ಮಿಕರು, ರೈತರು ಮತ್ತು ಅಂಗಡಿ ಮುಂಗಟ್ಟು ಮಾಲೀಕರು, ಆಟೋ ಚಾಲಕರ ಸಂಘ, ಟೈಲರಿಂಗ್ ಸಂಘ, ಬ್ಯಾಂಕ್ ಉದ್ಯೋಗಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಹಾಗೂ ದುಡಿಯುವ ವರ್ಗಗಳ ಸಹಕಾರದಲ್ಲಿ ಬಂದ್ ನಡೆಯಲಿದೆ ಎಂದು ತಿಳಿಸಿದರು. ಈ ವೇಳೆ ಸಿಐಟಿಯು ಕಾರ್ಯದರ್ಶಿಗಳಾದ ಡಿಎಸ್ ಶರಣಬಸವ ಮಾತನಾಡಿ, ಕೇಂದ್ರ ಸರ್ಕಾರವು ಕಾರ್ಮಿಕರ ಪರವಾಗಿದ್ದ ಈ ಹಿಂದಿನ 29 ಕಾನೂನುಗಳ ಸ್ವರೂಪ ಬದಲಿಸಿ 4 ಕಾರ್ಮಿಕ ಸಂಹಿತೆಗಳಾಗಿ ರೂಪಿಸಲಾಗಿದೆ. ಇದು ಕಾರ್ಮಿಕರ ಮರಣ ಶಾಸನವಿದ್ದಂತೆ. ಇದರಿಂದ ಗುತ್ತಿಗೆ ಕಾರ್ಮಿಕರಿಗೆ ಒಂದು ದಿನಕ್ಕೆ ಕನಿಷ್ಠ ವೇತನ 178 ರೂಪಾಯಿ ನಿಗದಿಯಾಗುತ್ತದೆ. 300ಕ್ಕಿಂತ ಕಡಿಮೆ ಕಾರ್ಮಿಕರಿರುವ ಯಾವುದೇ ಕಂಪನಿ ಮಾಲೀಕ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ತನ್ನ ಕಂಪನಿ ಮುಚ್ಚಲು ಅವಕಾಶ ನೀಡುತ್ತದೆ. ಇದರಿಂದ ಕಂಪನಿ ಮಾಲೀಕರು ತಮಗೆ ಇಷ್ಟ ಬಂದಾಗ ನೇಮಿಸಿಕೊಳ್ಳುವ, ತೆಗೆದುಹಾಕುವ ಸಂಸ್ಕೃತಿ ಸೃಷ್ಟಿಯಾಗಿ ಕಾರ್ಮಿಕರನ್ನು ಅವ್ಯಾಹತವಾಗಿ ಶೋಷಣೆ ಮಾಡಲು ಅವಕಾಶ ನೀಡುತ್ತದೆ. ದೇಶದ ಕಾರ್ಮಿಕ ವರ್ಗ, ರೈತರು ಮತ್ತು ಗ್ರಾಮೀಣ ಕೃಷಿ ಕೂಲಿಕಾರರ ಹಕ್ಕುಗಳು, ರೈತರ ಜೀವನೋಪಾಯ, ಸಾರ್ವಜನಿಕ ಸಂಪತ್ತು ಮತ್ತು ರಾಷ್ಟ್ರೀಯ ಸಾರ್ವಭೌಮತ್ವದ ಮೇಲೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಬಹುಮುಖಿ ದಾಳಿಯ ವಿರುದ್ಧ ಈ ಪ್ರತಿಭಟನೆ ನಡೆಯುತ್ತದೆ. ಮನರೇಗಾವನ್ನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025ರೊಂದಿಗೆ ಬದಲಾಯಿಸುವುದು ಹಕ್ಕು ಆಧಾರಿತ ಉದ್ಯೋಗ ಖಾತರಿಯನ್ನು ಕೊನೆಗೊಳಿಸುತ್ತದೆ. ಆರ್ಥಿಕ ಜವಾಬ್ದಾರಿಯನ್ನು ರಾಜ್ಯಗಳಿಗೆ ವರ್ಗಾಯಿಸುತ್ತದೆ. ಅಗ್ಗದ ಕಾರ್ಮಿಕರ ಲಭ್ಯತೆಯ ಖಾತರಿಗಾಗಿ ಸುಗ್ಗಿಯ ಕಾಲದಲ್ಲಿ ಕೆಲಸವನ್ನು ನಿಷೇಧಿಸುತ್ತದೆ ಎಂದು ಹೋರಾಟಗಾರರು ವಿಶ್ಲೇಷಿಸಿದ್ದಾರೆ. ಪ್ರಾಸ್ತಾವಿಕ ವಿಕಸಿತ ಭಾರತ ಶಿಕ್ಷಾ ಅನುಷ್ಠಾನ ಮಸೂದೆ, ಕರಡು ಬೀಜ ಮಸೂದೆ ಮತ್ತು ಕರಡು ವಿದ್ಯುತ್ ಸಂಶೋಧನೆ ಮಸೂದೆ 2025 ಒಗ್ಗಟ್ಟಾಗಿ ಕೃಷಿ, ಶಿಕ್ಷಣ, ವಿದ್ಯುತ್ ಗ್ರಾಹಕರು ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಂಸ್ಥೆಗಳ ಮೇಲಿನ ನೇರ ದಾಳಿಯನ್ನು ನಡೆಸಲಾಗುತ್ತಿದೆ. ಇದೆಲ್ಲವೂ ಖಂಡಿಸಿ ಹೋರಾಟ ನಡೆಯುತ್ತಿದೆ. ಇದಕ್ಕೆ ಬೆಂಬಲವಾಗಿ ನಗರದಲ್ಲಿ ಅಂದು ವಡ್ಲೂರು ಕ್ರಾಸ್ ರಸ್ತೆ ತಡೆಯುವ ಮೂಲಕ ಹೋರಾಟ ನಡೆಯಲಿದ್ದು, ಸ್ವಯಂ ಪ್ರೇರಿತವಾಗಿ ಜನತೆ ಬೆಂಬಲ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಎನ್ಎಸ್ ವೀರೇಶ್, ಕೆಜಿ ವೀರೇಶ್, ಅಜೀಜ್ ಜಾಗೀರ್ದಾರ್, ಎಚ್ ಪದ್ಮಾ, ಜಿಲಾನಿ ಪಾಷಾ, ಮಹೇಶ್ ಚಿಕಲ್ಪರ್ವಿ, ಖಾನಾ ಅಸ್ಲಾಂ, ರಂಗನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಮುಷ್ಕರದಂದು ಫೆಬ್ರವರಿ 12 ನಗರದ ವಡ್ಲೂರು ಕ್ರಾಸ್ ಬಳಿ ರಸ್ತೆ ತಡೆ ಮಾಡುವ ಮೂಲಕ ಹೋರಾಟ ಪ್ರಾರಂಭವಾಗಲಿದ್ದು, ಇದಕ್ಕೆ ಜನತೆ ಸಹಕರಿಸಬೇಕೆಂದು ಕೋರಿದರು.